ವಿಶ್ವಕರ್ಮ ಸಮಾಜದ ಎಲ್ಲ ನನ್ನ ಕುಲಬಂಧುಗಳಿಗೂ ನನ್ನ ನಮಸ್ಕಾರಗಳು. ನಿಮಗೆಲ್ಲ ಗೊತ್ತಿರುವ ಹಾಗೆ ಕಳೆದ ತಿಂಗಳು 31ನೇ ತಾರೀಕು ಬೆಂಗಳೂರಿನ ಟೌನ್ ಹಾಲ್ನಲ್ಲಿ SSLC ಮತ್ತು PUC ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿನಿಯರಿಗೆ ಒಂದು ಪ್ರತಿಭಾ ಪುರಸ್ಕಾರವನ್ನು ಇಟ್ಕೊಂಡಿದ್ದೀವಿ. ಅದರಲ್ಲಿ ಸಂಪೂರ್ಣವಾಗಿ 750 ಜನ ವಿದ್ಯಾರ್ಥಿನಿಗಳು, ಅವರ ತಂದೆ ತಾಯಿಗಳು ಅಥವಾ ಪೋಷಕರು ಮತ್ತು ಭಾಳ ಜಿಲ್ಲೆಗಳಿಂದ ಸಮಾಜದ ಮುಖಂಡರುಗಳು ಕೂಡ ಅದರಲ್ಲಿ ಭಾಗವಹಿಸಿದರು. ಸುಮಾರು 4,000 ಜನ ಅವತ್ತಿನ ದಿವಸ ಊಟ ಮಾಡಿದ್ದಾರೆ. ಸುಮಾರು 4,000 ಜನಕ್ಕಿಂತ ಹೆಚ್ಚು ಅವತ್ತು ಬಂದು ಕಾರ್ಯಕ್ರಮ ಹೇಗೆ ನಡೀತು ಅನ್ನೋದನ್ನು ಕಣ್ಣಾರೆ ನೋಡಿದ್ದಾರೆ. ವಿಶೇಷವಾಗಿ ನಾನು ವಿದ್ಯಾರ್ಥಿನಿಯರಿಗೆ ಮತ್ತು ಅವರ ತಂದೆ ತಾಯಿಗಳಿಗೆ ಸಮಾಜದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕಷ್ಟಪಟ್ಟು ತಮ್ಮ ಮಕ್ಕಳನ್ನು ಓದಿಸಿ ಇವತ್ತು ಸಮಾಜಕ್ಕೆ ಪ್ರತಿಭಾವಂತ ಮಕ್ಕಳನ್ನು ಕೊಡುಗೆಯಾಗಿ ನೀಡಿದ್ದೀವಿ. ನಿಮ್ಮ ಕಷ್ಟದ ಬಗ್ಗೆ ನನಗೆ ಅರಿವಿದೆ. ಮುಂದಲ್ಲ ಒಂದು ದಿನ ನಮ್ಮ ಸಮಾಜ ಬಂಧುಗಳಿಗೆ ಮತ್ತು ನಮ್ಮ ಈ ರೀತಿಯ ವಿದ್ಯಾರ್ಥಿಗಳಿಗೂ ಕೂಡ ಒಳ್ಳೆಯದಾಗುವಂಥ ದಿವಸ ಬರುತ್ತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಭಾಳ ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನು ಮಾಡೋದಕ್ಕೋಸ್ಕರ ನಮ್ಮ ಸಮಾಜದ ಮುಖಂಡರುಗಳ ಜೊತೆ ಸೇರಿ ಸುಮಾರು 1 ತಿಂಗಳ ಕಾಲ ನಾವು ಎಲ್ಲ ಕೆಲಸಗಳನ್ನು ಬಿಟ್ಟು ಈ ಕಾರ್ಯಕ್ರಮವನ್ನು ಚೆನ್ನಾಗಿ ಮಾಡಬೇಕು, ಇದೊಂದು ನಮ್ಮ ಸಮಾಜದಲ್ಲಿ ಒಂದು ಮೈಲಿಗಲ್ಲಾಗಬೇಕು ಅಂತ, ಮತ್ತು ನನ್ನ ಸಾರಥ್ಯದಲ್ಲಿ 25 ವರ್ಷಗಳಿಂದ ನಡೆದಂಥ ಎಲ್ಲ ಕಾರ್ಯಕ್ರಮಗಳ ಯಶಸ್ವಿಯ ಜೊತೆ ಈ ಕಾರ್ಯಕ್ರಮವನ್ನು ಸೇರಬೇಕು ಅನ್ನೋಂಥ ಉದ್ದೇಶದಿಂದ ಭಾಳ ಶ್ರಮವಹಿಸಿ ನಾವೆಲ್ಲ ಮಾಡ್ತೀವಿ. ಆದರೆ ನಾವು ತುಂಬ ಜನಕ್ಕೆ ಕೊಡಬೇಕು, ಗುರುತಿಸಬೇಕು, ಗೌರವಿಸಬೇಕು ಅನ್ನುವಂಥ ನಮ್ಮ ಮನಸ್ಸಲ್ಲಿದ್ದರೂ ಕೂಡ ಕರ್ನಾಟಕದಲ್ಲಿದ್ದಂಥ ಯಾವುದೇ ಸಭಾಂಗಣವನ್ನು ತಗೊಂಡ್ರೂ ಕೂಡ 1,000ಕ್ಕಿಂತ ಹೆಚ್ಚು ಸೀಟುಗಳಿರುವಂಥದ್ದಿಲ್ಲ. ಒಂದು ವೇಳೆ ಇದ್ದರೂ ಕೂಡ ಅದೆಲ್ಲ ಸಿಟಿಯಿಂದ ಹೊರಗಿರುತ್ತೆ. ಹಾಗಾಗಿ ನಾವು ಪ್ರತಿಷ್ಠಿತವಾದಂಥ ಟೌನ್ ಹಾಲ್ನಲ್ಲಿ 750 ಜನಕ್ಕೆ ಮಾತ್ರ ಮೀಸಲಿಟ್ಟು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಆದರೆ ನಿಮಗೆ ಗೊತ್ತಿರಲಿ, ಸುಮಾರು 3,000 ಜನ ನಮ್ಮ ಸಮಾಜದ ಮಕ್ಕಳು ಅರ್ಜಿಗಳನ್ನು ಹಾಕಿದ್ದು. ನನಗೆ ನಿಜವಾಗಲೂ ಕೂಡ ಭಾಳ ನೋವು. 3,000 ಜನರನ್ನು ಕೂರಿಸಿ ಅವರ 6,000 ಜನ ಅವರ ತಂದೆ ತಾಯಿಗಳನ್ನು ಕೂರಿಸಿ ಒಟ್ಟೊಂದು 10,000 ಜನಗಳ ಮಧ್ಯೆ ನಮ್ಮ ಸಮಾಜದ ಮಕ್ಕಳನ್ನು ಗೌರವಿಸಬೇಕಾಗಿತ್ತಲ್ಲ ಅನ್ನೋಂಥ ನೋವು